ಅದು ನನಗೆ ನೀವ್ ನಂಬಲ್ಲ ಸರ್, ನೀವ್ ನಂಬಲ್ಲ, ನನಗೆ 3 ದಿವಸದಿಂದ ನನಗೆ ತಡ್ಕಣಕ್ಕೆ ಆಯ್ತಲ್ಲ ಇದು. ನಾನು ಬಾಮಾ ಹರೀಶ್ ಅವ್ರಿಗೂ ಫೋನ್ ಮಾಡಿದೆ ಸರ್. ಅಂದ್ರೆ ಈಗ ಫಿಲ್ಮ್ ಚೇಂಬರ್ ಏನಾದ್ರು ಹೋಗುವಂತದ್ದು ಪ್ಲಾನ್ ಮಾಡಿದ್ರ ಅಥವಾ ಏನಾದ್ರು ಅವ್ರು ಕಂಪ್ಲೇಂಟ್ ಮಾಡಿ? ಯಾಕಂತಂದ್ರೆ ಸುದೀಪ್ ಸರ್ ಅಂತ ಮೇರು ನಟ, ಅದ್ರ ಜೊತೆಗೆ ಇನ್ನೊಂದೇನಂತಂದ್ರೆ ಈಗ ಸಾಂಗ್ ಯೂಸ್ ಮಾಡ್ತಿದ್ದಾರೆ ಅಥವಾ ಸಿನಿಮಾದವರ ಅಥವಾ ಕಲಾವಿದರ ಒಂದು ಬಗ್ಗೆ, ಕಲಾವಿದರ ಒಂದು ಹಾಡುಗಳನ್ನ ಯೂಸ್ ಮಾಡ್ಕೊಳ್ತಿದ್ದಾರೆ ಅಂದ್ರೆ ಅದು ಮೈನ್ ಫಿಲ್ಮ್ ಚೇಂಬರ್ ಇರುತ್ತೆ. ಸೊ ಫಿಲ್ಮ್ ಚೇಂಬರ್ ಏನಾದ್ರು ಕಂಪ್ಲೇಂಟ್ ಕೊಡುವಂತದ್ದು ಏನಾದ್ರು ಪ್ಲಾನ್ ಮಾಡಿದ್ರ ಹಿಂಗೆ? ನಾನು ಬಾಮಾ ಹರೀಶ್ ಅಣ್ಣನ್ಗೆ ಫೋನ್ ಮಾಡಿದ್ದೆ ಸರ್. ಓಕೆ. ಅಣ್ಣಂಗ್ ಮಾಡಿ ನಾನು ಹೇಳ್ದೆ, ಅಣ್ಣ ಏನಣ್ಣ ಇದೆಲ್ಲ ಹಿಂಗ್ ಮಾಡ್ತವ್ರೆ, ಏನಣ್ಣ ಇದ್ ಕತೆ ಅಂತ. ಅವ್ರು ಪಾಪ ಅಷ್ಟಿಷ್ಟು ಬೇಜಾರ್ ಮಾಡ್ಕೊಂಡು ಮಾತಾಡಿದ್ದು. ಏನ್ ಇವ್ನ್ಗೆ ಎಷ್ಟ್ ಹೇಳೋಣ, ಏನ್ ಮಾಡೋಣ ಅಂತ. ಇವಾಗ ಅವ್ರು ಕರೆಸ್ತೀನಿ ಅಂತ ನನ್ಗೆ ಮಾತು ಕೊಡ್ತಿರಲ್ಲ ಸರ್. ಅದನ್ನೇ ಅವ್ರಿಗೆ ಹೇಳ್ದೆ, ಅಣ್ಣ ದಯವಿಟ್ಟು ನಾನು ನೀವೇ ಒಂದು ಏನಾದ್ರು ಒಂದು ಮುಂದಾತ್ವದಲ್ಲಿ ಮಾತಾಡ್ಬೇಕು. ಯಾಕಂದ್ರೆ ಇದು ಸರಿ ಇಲ್ಲ ಸರ್, 100% ಸರಿ ಇಲ್ಲ ಸರ್ ಇದು. ಅದಕ್ಕೆ ಅಣ್ಣಂಗೆ ಹೇಳಿದಕ್ಕ ಅಣ್ಣ ಇಲ್ಲ, ನಾನು 100% ಮಾತಾಡ್ತೀನಿ, ಅವನ್ನ ಕರೆಸ್ತೀನಿ, ಬಹಿರಂಗವಾಗಿ ಕ್ಷಮೆ ಕೇಳಿಸ್ತೀನಿ ಅಂತ ನನ್ಗೊಂದು ಮಾತು ಕೊಟ್ಟಿದ್ದಾರೆ. ಆ ಮಾತ್ಗೆ ನಾವೆಲ್ಲ ಭದ್ರಾಗಿ ವೇಟ್ ಮಾಡ್ತಾ ಇದೀವಿ ಸರ್ ಅಷ್ಟೇ. ಯಾಕಂದ್ರೆ ಸರ್ ನಮ್ಗೆ ಚೇಂಬರ್ ಗಿಂತ ದೊಡ್ಡದು ಇನ್ಯಾವ್ದು ಇಲ್ಲ. ಹಂಗಿದ್ದಾಗ ಇವಾಗ ನಮ್ಗೇನೇ ಒಂದು ತೊಂದರೆ ಆಗಿದ್ರು, ಏನಾದ್ರು ಒಂದು ಹಿಂಸೆ ಆಗಿದ್ರು ನಾವು ಅಲ್ಲಿಗೆ ಹೋಗ್ಬೇಕು. ಸೊ ಹರೀಶ್ ಅಣ್ಣಂಗ್ ನಾನು ಫೋನ್ ಮಾಡಿದಕ್ಕೆ ಹರೀಶ್ ಅಣ್ಣ ಹೇಳಿದ್ದಾರೆ, ಅವನ್ನ ಕರ್ಸ್ತೀವಿ, ಇದು ಬಹಿರಂಗವಾಗಿ ಅದೇನಾಗಬೇಕು ಲೀಗಲಿ ನಾವು ಮಾಡೇ ಮಾಡ್ತೀವಿ ಅಂತ ಹೇಳಿದಾರ ಅಣ್ಣ. ಸೊ ಆ ಮಾತಿಗೆ ನಾವು ಭದ್ರಾಗಿ ಸುಮ್ಮನೆ ಇದೀವಿ ಸರ್. ಅಂದ್ರೆ ಈ ವಿಚಾರ ಸುದೀಪ್ ಸರ್ ಗೊತ್ತಿರುತ್ತೆ, ಯಾರೋ ಒಂದಷ್ಟು ಜನ ಕಳ್ಸಿರ್ತಾರೆ, ಆದ್ರೂ ಕೂಡ ಅವ್ರು ಏನು ರಿಯಾಕ್ಟ್ ಮಾಡಿಲ್ಲ, ಬಿಕಾಸ್ ಅದು ಅವ್ರ ದೊಡ್ಡತನ. ಹೌದು ಸರ್. ಸೊ ಆದ್ರೂ ಕೂಡ ಅವರ ಅಭಿಮಾನಿಯಾಗಿ ನೀವು ಒಂದಷ್ಟು ಧ್ವನಿ ಎತ್ತಿದ್ದೀರಾ. ಹೌದು ಸರ್. ನೀವಾಗಿರ್ಬೋದು, ವಿನಯ್ ಅವರಾಗಿರ್ಬೋದು, ಹಾಗೇನೆ ಸಾಕಷ್ಟು ಧನು ಅವರಾಗಿರ್ಬೋದು ಕೂಡ. ಬಟ್ ಈಗ ಅವ್ರು ಫೈನಲ್ ಏನ್ ಹೇಳ್ತೀರಾ? ಇವಾಗ ಕ್ಷಮಾಪಣೆಯನ್ನ ಅವ್ರು ಕೋರಿದ್ರೆ ಆಕ್ಸೆಪ್ಟ್ ಮಾಡ್ಕೊಳ್ತೀರಾ ನೀವು ಅಂತ? ಸರ್ ಕ್ಷಮಾಪಣೆ ಅವ್ನ್ ಕೇಳಲೇಬೇಕು, ಅದನ್ನ ಡಿಲೀಟ್ ಮಾಡ್ಲೇಬೇಕು. ಅವನ್ಗೆ ಎಷ್ಟು ದುರಹಂಕಾರ ಇದ್ರೆ, ಅವನು ಕಿತ್ತೋದ್ ನನ್ನ ಮಗ, ಅವನಿಗೆ ಏನಾದ್ರು ತಾಕತ್ ಅನ್ನೋದಿದ್ರೆ, ಅವನು ಗಂಡಸೇ ಆಗಿದ್ರೆ ಮುಂದೆ ಬಂದ್ ನಿಂತ್ಕೊಂಡು ನಾನ್ ಡಿಲೀಟ್ ಮಾಡಲ್ಲ ಅಂತ ಹೇಳ್ ತೋರ್ಸ್ಲಿ ಸರ್. ಫೋನ್ಗಳು ಸ್ವಿಚ್ ಆಫ್ ಮಾಡ್ಕೊಂಡು, ಫೋನ್ಗಳನ್ನ ಸಿಗದೆ ಎಲ್ಲೆಲ್ಲ ಓಡಾಡ್ಕೊಂಡು ತಲೆ ಮರ್ಸ್ಕೊಂಡ್ ಬದುಕೋ ನನ್ನ ಮಗ ವಿಡಿಯೋ ಡಿಲೀಟ್ ಮಾಡಿಲ್ವಲ್ಲ ಸರ್, ಎಷ್ಟು ಹೊಟ್ಟೆ ಉರಿಬೇಕು ಹೇಳಿ. ಸರ್ ಇವ್ನ್ ಏನಾದ್ರು ಮಾಡ್ಕೊಳ್ಳಿ ಸರ್, ಯಾವ ವಿಡಿಯೋ ಬೆದ್ರು ಹಾಕೊಳ್ಳಿ, ಈ ತರ ಒಂದು ಅಸಹ್ಯದ ವಿಡಿಯೋಗಳು ಹಾಕೊಂಡು ಸುದೀಪ್ ಸರ್ ಸಾಂಗ್ ಹಾಕೋಣದಾಗ್ಲಿ ಇಲ್ಲ. ನಮ್ ಸರ್ ಸುದೀಪ್ ಸರ್ ಅಲ್ಲ ಸರ್, ಇವಾಗ ನಮ್ಮ ಇಂಡಸ್ಟ್ರಿ ಅಲ್ವಾ ಸರ್, ಯಾರ್ದೇ ಸಾಂಗ್ ಹಾಕಿದ್ರು ಎಷ್ಟು ಹರ್ಟ್ ಆಗೋದು ಸರ್ ಇದು. ಹೌದು. ಅದ್ರಲ್ಲಿ ಸುದೀಪ್ ಸರ್ದು ಎಂತ ಒಂದು ಸಾಂಗ್, ಅದು ಎಂತ ಒಂದು ಫ್ರೇಮ್ ಇರೋ ಒಂದು ಸಾಂಗ್, ಆ ಸಾಂಗ್ ನ ಬೇಕು ಬೇಕು ಅಂತ ಈ ತರ ಮಾಡ್ತಾವನೆ ಅಂದ್ರೆ ಸರ್ ಏನ್ ಗೊತ್ತಾ ಸರ್, ಹಿ ಜಸ್ಟ್ ವಾಂಟ್ಸ್ ಪಬ್ಲಿಸಿಟಿ ಸರ್. ಅಂದ್ರೆ ಇವಾಗ ನಿಮ್ ಪ್ರಕಾರ ಡಾಗ್ ಸತೀಶ್ ಅವ್ರ ಪಬ್ಲಿಸಿಟಿಗೋಸ್ಕರ ಏನ್ ಬೇಕಾದ್ರೂ ಮಾಡಕ್ ರೆಡಿ ಇರ್ತಾರೆ, ಏನ್ ಬೇಕಾದ್ರೂ ಮಾಡ್ತಾನೆ ಸರ್ ಅವನು. ಸರ್ ನಿಮ್ಗೆ ಗೊತ್ತಿಲ್ವಾ ಸರ್, ಟಾಯ್ಲೆಟ್ ಕೈ ಹಾಕಿ ತೊಳೆಯೋ ಕಿತ್ತೋದ್ ನನ್ನ ಮಗ ಸರ್ ಅವನು. ಟಾಯ್ಲೆಟ್ ಕೈ ಹಾಕಿ ತೊಳೆಯೋ ಕಿತ್ತೋದ್ ನನ್ನ ಮಗ ಅವನು. ಇನ್ ಇದಕ್ಕಿಂತ ಥರ್ಡ್ ಕ್ಲಾಸ್ ಲೆವೆಲ್ ಯಾರು ಹೇಳಿತಾರೆ ಸರ್? ಹೌದು. ಇನ್ಯಾರು ಇಳಿದು ಬಿಡ್ತಾರೆ ಸರ್? ಸರ್ ಇನ್ನೊಂದು ಅಬ್ಸರ್ವ್ ಮಾಡಿದೆ, ಈಗ ನಿನ್ನೆ ನೀವು ಕಮೆಂಟ್ಸ್ ಹಾಕಿದ್ರಿ ಸೋಷಿಯಲ್ ಮೀಡಿಯಾದಲ್ಲಿ, ಅವರು ವಿಡಿಯೋನ ಪೋಸ್ಟ್ ಮಾಡಿದಾಗ, ಅವ್ರ ಫ್ಯಾನ್ ಪೇಜಸ್ ಮತ್ತೆ ಕೊಲಾಬ್ರೇಷನ್ ಕೊಟ್ಟಾಗ ಕಿತ್ತೋದ್ ನನ್ ಮಗನ್ಗೆ ಯಾರ್ ಸರ್ ಫ್ಯಾನ್ಗಳು ಇರೋದು? ಯಾರ್ ಸರ್ ಅವ್ನ್ ಕಿತ್ತೋದ್ ನನ್ ಮಗ ಅವನು? ಯಾರ್ ಸರ್ ಅವ್ನ್ ಜುಟ್ಟು ನನ್ನ ಮಗ? 18 ದಿವಸ ಇದ್ದಿದ್ದು ಸರ್ ಅವನು ಬಿಗ್ ಬಾಸ್ ಅಲ್ಲಿ, 18 ದಿವಸ ಇದ್ದಿದ್ ಜುಟ್ಟು ನನ್ನ ಮಗನ್ಗೆ ಯಾರ್ ಸರ್ ಫ್ಯಾನ್ಸು? ಅವ್ನ್ ಯಾರ್ ಸರ್ ಫಾಲೋ ಮಾಡೋದು ಜುಟ್ಟು ನನ್ ಮಕ್ಳು? ಕಿತ್ತೋದ್ ನನ್ ಮಗ ಸರ್ ಅವನು. ಅವನೇ ಫಾಲೋ ಇದಿರೋದು, ಫ್ಯಾನ್ ಪೇಜ್ ನ ಕ್ರಿಯೇಟ್ ಮಾಡ್ಕೊಂಡು ಮಾಡ್ತಾ ಇರ್ಬೇಕೆ ಹೊರತು ಯಾರ್ ಸರ್ ಅವನಿಗೆ ಫ್ಯಾನ್ ಫಾಲೋವರ್ಸು ಇದು? ಇಲ್ಲಾಂದ್ರೆ ಸತೀಶ್ ಕ್ಯಾಡಮನ್ ಫ್ಯಾನ್ ಅಸೋಸಿಯೇಷನ್ ಯಾರ್ ಸರ್ ಅವನು? ಆಯ್ತು ಸರ್ ಇದಾರಲ್ವಾ, ಅವ್ರ ಅಪ್ಪನ್ ಗುಡಿದ್ರೆ ಮುಂದೆ ಬರಕ್ ಹೇಳಿ ಸರ್. ಯಾರ್ ಸರ್ ಅವ್ನ ಫ್ಯಾನ್ ಪೇಜು? ನಾನ್ ಬರ್ತೀನಿ ಸರ್ ನಾಳೆ ಬೆಳಗ್ಗೆ ನಿಮ್ ಆಫೀಸ್ ಹತ್ರ, ನಾನ್ ಬರ್ತೀನಿ ಸರ್. ಅದ್ ಯಾವ ಫ್ಯಾನ್ ಪೇಜ್ ನೀವು ಕರ್ಸಿ ಸರ್ ಅವನ್ನ. ಆಕ್ಚುಲಿ ಇವನ್ ಐ ವಾಂಟ್ ಟು ಸಿ ಹೂ ಇಸ್ ದಟ್. ನನಗಂತೂ ಗೊತ್ತಿಲ್ಲ. ನನಗ್ ಗೊತ್ತಿರೋ ಪ್ರಕಾರ, ನನ್ ನೋಡಿರೋ ಪ್ರಕಾರ, ಸತೀಶ್ ಅಂದ್ರೆ ಕ್ಯಾಕರ್ಸಿ 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 ಉಗಿಯವ್ರನ್ನೇ ನೋಡಿದ್ದೇನೆ ಹೊರತು ಜನತೆನ ಅವನ ಫ್ಯಾನ್ಸ್ ಅಂತ ಹೇಳ್ದವ್ರು ನಾನು ಯಾರು ನೋಡಿಲ್ಲ ಸರ್. ಇದು ವಾಸ್ತವ. ಅವ್ನ್ ಯಾರ್ ಫ್ಯಾನ್ ಪೇಜ್, ಅವ್ನ್ ಯಾರ್ ಮಾಡೋನ ಸರ್? ಅವನ್ನ ಕರ್ಸಿ ಸರ್, ನಾನು ಬರ್ತೀನಿ. ನನಗೂ ಕುತೂಹಲ ಇದೆ ಸರ್ ನೋಡ್ಬೇಕು ಅಂತ. 2 ಅಕೌಂಟ್ ಅಲ್ಲಿ ಅದು ಪೋಸ್ಟ್ ಆಗಿತ್ತು, ಒಬ್ಬರು ಫ್ಯಾನ್ ಪೇಜಸ್ ಅಂತ ಹಾಕೊಂಡು ಅದನ್ನ ಪೋಸ್ಟ್ ಮಾಡಿ ಮತ್ತೆ ಸತೀಶ್ ಕಾಡಬಂಸ್ ಅವ್ರಿಗೂ ಕೂಡ ಕೊಲಾಬ್ರೇಷನ್ ಕೊಟ್ಟಿದ್ರು. ಅಲ್ಲಿ ಅದನ್ನ ನೀವು ಯಾವಾಗ ಪೋಸ್ಟ್ ವೈರಲ್ ಆಗ್ತೋ ಹಾಗೇನೆ ನಿಮ್ಮ ಗಮನಕ್ಕೆ ಅದು ಯಾವಾಗ ಬಂತು? ಸರ್ ಇಲ್ಲ 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 ಇಲ್ಲ, ಪೋಸ್ಟ್ ವೈರಲ್ ಆಗಿಲ್ಲ.
ಹ್ಮ್ ಅವ್ನ್ ಯಾವ ಜುಟ್ಟು ನನ್ನ ಮಗ ಅಂತ ಅವ್ನ್ ವಿಡಿಯೋಗಳು ಇಲ್ಲ ಅವ್ನ್ ಪೋಸ್ಟ್ಗಳು ವೈರಲ್ ಆಗತ್ ಸರ್. ಹ್ಮ್ ಯಾವ್ದು ಆಗಿರ್ಲಿಲ್ಲ. ಅವ್ನ್ ಪೋಸ್ಟ್ ಮಾಡ್ದ, ಹ್ಮ್ ನನಗ್ ಧನು ವಿಡಿಯೋ ಕಳಿಸ್ದ, ಓಕೆ 2 ಲೈಕ್ಸ್ ಏನೋ ಇತ್ತು. ಹ್ಮ್ ಓ ಅಂದ್ರೆ ಅವಾಗ್ಲೇನೆ ನೋಡ್ಕೊಂಡಿದ್ರ ಅವ್ರ ಪೋಸ್ಟ್ ಆಗಿದ ತಕ್ಷಣ ಹ್ಞೂ ಇಮಿಡಿಯೇಟ್ ಸರ್, ನನಗ್ ಗೊತ್ತಿಲ್ಲ, ನಾನ್ ನೋಡಿರ್ಲಿಲ್ಲ, ನನಗ್ ಧನು ಕಳಿಸ್ದ. ಹ್ಮ್ ಅಂದ್ರೆ ಧನು ಅವ್ನ್ ಪೋಸ್ಟ್ ಮಾಡಿ 2 ನಿಮಿಷಕ್ಕೆ ಧನು ನನಗ್ ಕಳಿಸ್ದ. ಓಕೆ ಅಲ್ಲಿ ಏನೋ 2 ಲೈಕ್ಸ್ ಇತ್ತು, ಕಮೆಂಟ್ಸ್ ಯಾವ್ದು ಇರಲಿಲ್ಲ. ಅದನ್ನ ನೋಡಿದ ತಕ್ಷಣ ಪಟ್ಟಂತ ನಾನು ಕಮೆಂಟ್ ಮಾಡಿದೆ ಅವನ್ಗೆ, ಹ್ಮ್ ಹ್ಮ್ ಕಿತ್ತೋದ್ ನನ್ನ ಮಗನೇ, ಫಸ್ಟ್ ಇದನ್ನ ಡಿಲೀಟ್ ಮಾಡ್ಬೇಕು, ಯಾವನ ನನ್ನ ಮಗ ಇದು ಫ್ಯಾನ್ ಪೇಜ್ ಅವನು ಅಂತ ನಾನು ಕಮೆಂಟ್ ಮಾಡಿದೆ. ಹ್ಮ್ 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 ಅದಾದ್ಮೇಲೆ ಅದ್ ಬೆಳ್ಕೊಂಡೈತೆ ಹೊರತು ನನ್ಗಿದ್ ಗೊತ್ತಿರಲಿಲ್ಲ. ಈಗ ನೀವು ಕಮೆಂಟ್ ಮಾಡಿದ್ರಲ್ಲ, ನೀವಾಗಿರ್ಬೋದು ವಿನಯ್ ಅವರಾಗಿರ್ಬೋದು, ಆ ಕಮೆಂಟ್ಸ್ ಡಿಲೀಟ್ ಮಾಡಾಗಿದೆ. ಡಿಲೀಟ್ ಮಾಡ್ಬಿಟ್ಟವ್ರಾ? ಡಿಲೀಟ್ ಕಾಣಿಸ್ತಾ ಇಲ್ಲ ಈಗ. ಓಕೆ. ಸೊ ಅದನ್ನ ಕೇಳಕ್ಕೆ ನಾನು ಇದು ಹೊರಟಿದ್ದು. ಸೊ ಆ ಕಮೆಂಟ್ಸ್ ನ ನೀವು ಡಿಲೀಟ್ ಮಾಡಿದ್ರ ಅಥವಾ ಅವರೇ ಡಿಲೀಟ್ ಮಾಡಿದ್ರ ಅಂತ? ಸರ್ ನಾವೇನ್ ಡಿಲೀಟ್ ಮಾಡಕ್ಕೇನು ಸರ್, ನಿಮ್ ನಮ್ ಬಗ್ಗೆ ಗೊತ್ತಿದ್ದು ಏನ್ ಸರ್ ಹಿಂಗ್ ಕೇಳ್ತೀರಾ? ನಾನು ವಿನಿ ಏನ್ ಸರ್ ಡಿಲೀಟ್ ಮಾಡೋಣ? ಹಂಗಲ್ಲ ಹಂಗಲ್ಲ ಹಂಗಲ್ಲ, ಈಗ ನನಗೆ ಕಾಣಿಸಿಲ್ವಲ್ಲ, ಈಗ ಮಾತಾಡ್ತಿರ್ಬೇಕಾದ್ರೆ ನಿಮ್ ಕಡೆಯಿಂದ ಒಂದು ಕ್ಲಾರಿಫಿಕೇಶನ್ ಅನ್ನೋದು ಬೇಕಲ್ಲ. ನನಗ್ ಗೊತ್ತಿಲ್ಲ ಸರ್, ನಾನಂತೂ ಫಸ್ಟ್ ಕಮೆಂಟ್ ಮಾಡಿದ್ದೆ ನಾನು. ಹ್ಮ್ ಅದಾದ್ಮೇಲೆ ವಿನಿಗ್ ನಾನೇ ಫೋನ್ ಮಾಡಿ ಹೇಳ್ದೆ, ಹ್ಮ್ ವಿನಿ ಏನ್ ವಿನಿ ಹಿಂಗ್ ಮಾಡ್ತವನೆ ಅಂದ್ರೆ, ವಿನಿಗ್ ತಿರ್ಗಾತು, ವಿನಿಗ್ ಕಮೆಂಟ್ ಮಾಡ್ದ, ಧನು ಕಮೆಂಟ್ ಮಾಡ್ದ, ಹ್ಮ್ ಲೈಫ್ ಅಲ್ಲಿ ಯಾವತ್ತು ಮಾಡಿದ್ರು ಧನುನು ಕಮೆಂಟ್ ಮಾಡ್ದ ಪಾಪ. ಹ್ಮ್ ತಪ್ಪಲ್ವಾ ಸರ್ ಇದು? ಹೌದು. ನೀವು ಎಕಡ ತಗೊಂಡ್ ಹೊಡಿರಿ ಸರ್ ಅವ್ನ್ಗೆ, ಎಕ್ಕಡದಲ್ಲಿ ಹೊಡಿ ಸರ್ ಅವ್ನ್ಗೆ. ನನಗ್ ಸಿಕ್ಕ ನಾನು ಎಕ್ಕಡದಲ್ಲೇ ಹೊಡೆಯ ಸರ್ ಅವ್ನ್ಗೆ. ಹ್ಮ್ 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 ನೆಕ್ಸ್ಟ್ ಯಾವ್ದಾರ ಒಂದ್ ಫಂಕ್ಷನ್ ಅಲ್ಲಿ ಸಿಗ್ದ ಅಂದ್ರೆ ಹ್ಮ್ ಮುಲಾಜೆ ಇಲ್ಲದೆ ಎಕ್ಕಡದಲ್ಲೇ ಹೊಡಿತೀನಿ ಅವ್ನ್ಗೆ. ಇನ್ ನೆಕ್ಸ್ಟ್ ಸರ್ ಯಾರಿಗೋ ಹೇಳೋರು ಅಂತೆ, ಏಯ್ ರಜತಲ್ಲ ನನಗೆ ಮೆಸೇಜ್ ಮಾಡವನೆ, ಹಾ. ನಾ ಇದೆಲ್ಲ ಮಾಡ್ಬಿಟ್ಟು ನೆಕ್ಸ್ಟ್ ಹಿಂದಿಗೆ ಹೋಗ್ಬಿಡ್ತೀನಿ ಅಂತ. ಇವ್ನು ಹಿಂದಿಗೆ ಹೋಗ್ಲಿ ಎಲ್ಲಾನೋ ಹೋಗ್ಲಿ, ನಮ್ಮ ಕರ್ನಾಟಕದ ಬಗ್ಗೆ ಮಾತಾಡೋದ್ ಬೇಡ. ಎಲ್ಲಾದ್ರೂ ಹೋಗ್ಲಿ, ಕನ್ನಡದ ಬಗ್ಗೆ, ಕನ್ನಡದ ಸ್ಟಾರ್ ನಟರ ಬಗ್ಗೆ, ಕನ್ನಡದ ಮಣ್ಣಿನ ಬಗ್ಗೆ ಮಾತಾಡಬಾರ್ದು ಸರ್. ಫೈನಲಿ ಈಗ ಲೀಗಲ್ ಆಕ್ಷನ್ ತಗೊಂಡಿದ್ರ, ಅಂಡ್ ಹಾಗೇನೆ ಈಗ ಬಾಮಾ ಹರೀಶ್ ಸರ್ ಹತ್ರನು ಕೂಡ ಹೋಗಿದ್ರ. ಯಾವಾಗ ಕರೆಸ್ತೀನಿ ಅಂತ ಹೇಳಿದ್ರು ಬಾಮಾ ಹರೀಶ್ ಸರ್ ನಿಮ್ಗೆ? ಬಾಮಾ ಹರೀಶ್ ಸರ್ ಇವಾಗ ಅವರು ಇವತ್ತು ಯಾವ್ದೋ ಒಂದು ಫಂಕ್ಷನ್ ಇತ್ತು ಸರ್, ಹೋಗ್ತಾ ಇದ್ರು. ಹೇಳ್ದೆ, ಅಣ್ಣ ದಯವಿಟ್ಟು ನಾನು ತೀರಾ ಬೇಡ್ಕೊಂಡಿದ್ದೀನಿ ಅಣ್ಣಂಗೆ, ಅಣ್ಣ ದಯವಿಟ್ಟು ಅಣ್ಣ ನಮ್ಗೆ ಈ ತರ ಆಗ್ತಾರ, ತುಂಬಾ ಹಿಂಸೆ ಆಗ್ತದೆ ಅಣ್ಣ, ಅದಕ್ಕೆ ಇನ್ನೇನು ತಲೆ ಕೆಡ್ಸ್ಕೊಂಬೇಡ, ಇನ್ನೊಂದು 3-4 ದಿವಸ ನಾನು ಕರೆಸ್ತೀನಿ ಅಂತ ಹೇಳಿದ್ದಾರೆ. ನಾವು ಅವ್ರನ್ನ ನಂಬಿದೀವಿ, ಅವ್ರು ಕರ್ಸಿ ಅದೇನಿದೆಯೋ ಅದನ್ನ ಮಾಡಿಸ್ಲೇಬೇಕು ಸರ್. ಯಾಕಂದ್ರೆ ಸರ್ ನಮ್ಗೆ ಈಗ ಅಂಬರೀಷ್ ಅಣ್ಣ ಇದೀರಾ, ಅಂಬರೀಷ್ ಅಣ್ಣ 100% ಹೋಗ್ತಿದ್ದೆ ನಾನು, ಅಣ್ಣ ಈ ತರ ಆಗೈತೆ ಅಂದ್ರೆ ಕಪ್ಪಾಳಕ್ ಕೊಡ್ತಿರೋರು ಕರ್ಸಿ. ಇವಾಗ ನಮ್ಗೆ ಈಗ ಚೇಂಬರ್ ಬಿಟ್ರೆ ಇನ್ಯಾರಿದ್ದಾರೆ ಸರ್? ಅದು ನಮ್ಮ ಮೇರು ನಟರ ಬಗ್ಗೆನೇ ಮಾತಾಡ್ತವ್ರೆ ಅಂದಾಗ ನಮ್ಗೆ ಇನ್ಯಾರ ಹತ್ರ ಹೋಗೋದಕ್ಕಾಗತ್ತೆ? ಅದೇ ಇವಾಗ ಸರ್ ಯಾರೋ ಚಿಕ್ಕ ಪುಟ್ಟ ಕಲಾವಿದ್ರ ಬಗ್ಗೆ ಮಾತಾಡಿದ್ರೆ ನಾವು ಇವಾಗ ಸುದೀಪ್ ಸರ್ ಹತ್ರ, ದರ್ಶನ್ ಸರ್ ಹತ್ರ, ಯಶ್ ಸರ್ ಹತ್ರ, ಇಲ್ಲ ನಮ್ಮ ದುನಿಯಾ ವಿಜಯ್ ಸರ್ ಹತ್ರ ಎಲ್ಲ ಹತ್ರ ಹೋಗ್ಬೋದಾಗಿತ್ತು. ದೊಡ್ಡವ್ರ ಬಗ್ಗೆನೇ ಮಾತಾಡ್ತಾ ಇದ್ರ ಅಂದ್ರೆ ಇನ್ಯಾರ ಹತ್ರ ಹೋಗಕ್ಕಾಗತ್ತೆ ನಾವು? ಅದೇ 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 ಅದೇ. ಸೊ ನಮ್ಗೆ ಚೇಂಬರ್ ಒಂದೇ ಗತಿ ಸರ್, ನಾನು ಮಾತಾಡಿದ್ದೀನಿ, 100% ಅವ್ರಿಗೆ ನಮ್ ನ್ಯಾಯ ಕೊಡಿಸ್ತಾರೆ. ಹರೀಶಣ್ಣ ಅಂತೂ ನನಗೆ ಪ್ರಾಮಿಸ್ ಮಾಡಿದ್ದಾರೆ, ಇದು ನ್ಯಾಯ ಸಿಗದೆ ಅಂತೂ ನಾನು ಬಿಡಲ್ಲ ಸರ್. ಅವನು ಡಿಲೀಟ್ ಮಾಡ್ಲೇಬೇಕು, ಆ ನನ್ನ ಮಗ ಸಾರಿ ಕೇಳಲೇಬೇಕು. ಇನ್ನೊಂದು ಸತಿ ಹಾಕಿತ್ತೋದು ನನ್ನ ಮಗ ಕನ್ನಡದ ಬಗ್ಗೆ ಆಗ್ಲಿ, ಕನ್ನಡ ಇಂಡಸ್ಟ್ರಿ ಬಗ್ಗೆ ಆಗ್ಲಿ, ನಮ್ಮ ಮೇರು ನಟರ ಬಗ್ಗೆ ಆಗ್ಲಿ, ಯಾವ ನನ್ ಮಗ ಮಾತಾಡ್ದ ಅಂದ್ರೆ ಅವನಿಗೆ ಏನ್ ಮಾಡ್ಬೇಕು ಅಂದ್ರೆ ಸರ್, ನಾನು ತುಂಬಾ ಇವಾಗ ಏನಾಗುತ್ತೆ ಗೊತ್ತಾ ಸರ್, ಏನೇ ಮಾತಾಡಿದ್ರು ಏನೇ ಆದ್ರೂ ತುಂಬಾ ತಪ್ಪಾಗ್ತಾ ಇದೆ ಸರ್ ನನ್ನ ಬಗ್ಗೆ. ಅಂದ್ರೆ ರಜಾಗೆ ಆಟಿಟ್ಯೂಡು ಇಲ್ಲ ಒಂಥರ ದುರಹಂಕಾರ, ಅದಲ್ಲ ಸರ್. ಯಾರಾದ್ರೂ ಒಬ್ರು ಮಾತಾಡ್ಬೇಕಲ್ಲ ಸರ್. ಹೌದು, ಧ್ವನಿ ಎತ್ತುವಂತವ್ರು ಒಬ್ರು ಬೇಕಲ್ಲ. ಯಾರು ಮಾತಾಡಿಲ್ಲ ಅಂದ್ರೆ ಇವಾಗ ನಾವ್ ಮಾತಾಡೋದು ದುರಹಂಕಾರ ಅಂತಾರೆ, ಮಾತಾಡಿಲ್ಲ ಅಂದ್ರೆ ಏನಪ್ಪಾ ಇವನು ಅಂತಾರೆ. ನಮ್ಗೆ ಸರ್ ನನಗ್ ಗೊತ್ತಿಲ್ಲ ಸರ್ ಇದೆಲ್ಲ. ಐ ಆಮ್ ಜಸ್ಟ್ ಗೋಯಿಂಗ್ ಇನ್ ಅ ಫ್ಲೋ ಸರ್. ನನ್ಗೆ ಏನ್ ಅನ್ಸುತ್ತೋ ನಾನು ಅದನ್ನ ಮಾಡ್ತೀನಿ ಸರ್ ಜೀವನದಲ್ಲಿ ಅಷ್ಟೇ. ಬಟ್ ದಿಸ್ ಇಸ್ ರಾಂಗ್ ಸರ್, ಟ್ರಸ್ಟ್ ಮೀ ಸರ್. ನೀವುನು ದಯವಿಟ್ಟು ಇನ್ನೊಂದು ಸತಿ ಈ ಕಿತ್ತೋದ್ ನನ್ ಮಗ ಹತ್ರ ಇಂಟರ್ವ್ಯೂ ಮಾಡ್ಬೇಡಿ ಸರ್, ಪ್ಲೀಸ್ ಸರ್. ಇದನ್ನ ನಾನ್ ನಿಮ್ನ ಬೇಡ್ಕೊಂತ ಇದೀನಿ, ಅರ್ಥ ಮಾಡ್ಕೊಳ್ಳಿ. ಏಂತಕ್ಕೆ ಅಂದ್ರೆ ಸರ್ ನಾನು ಇವನ್ನ ಕರ್ಸಿ ಮಾಡ್ದಾಗ್ಲು ನನ್ನ ಕೇಳ್ಬೋದು ಇವಾಗ ಜನ, ನೀನ್ ಮಾಡಿಲ್ವಾ ಇಂಟರ್ವ್ಯೂ ಅಂತ. ಸರ್ ನಾನು ಇಂಟರ್ವ್ಯೂ ಮಾಡಿದ್ದೆ, ಅವನ್ನ ರೋಸ್ಟ್ ಮಾಡಿ ಉಗಿದು ಬಿಸಾಕಕ್ಕೆ ಮೂಲವೇ. ನಾನು ಅವನ್ನ ಹೈಪ್ ಕೊಟ್ಟು ಏನೋ ಕೂಡ್ಸಕ್ಕಲ್ಲ ಸರ್, ಅವ್ನ ನನ್ನ ಕೈ ಮುಗಿದು ಕೇಳ್ಕೊಂಡವನೆ. ಸರ್ ದಯವಿಟ್ಟು ಸ್ವಲ್ಪ ಸರ್, ನಿಮ್ ನೋಡ್ರೆ ಭಯ ಸರ್, ನನಗೆ ನಿಮ್ ನೋಡ್ರೆ ಭಯ ಸರ್. ಸರ್ ಪ್ಲೀಸ್ ಸರ್, ಸ್ವಲ್ಪ ನೋಡ್ಕೊಂಡ್ ಕೇಳಿ ಸರ್. ಒಂದು ಮರ್ಯಾದೆ ಅಂತ ಇಟ್ಕೊಂಡು ನಮ್ನ ನಂಬ್ಕೊಂಡ್ ಬಂದವನೆ ಅಂತ ಒಂದು ಹಲ್ಕ್ ಹಚ್ಕೊಂಡು ಮಾಡಿ ಆಯ್ತು ಸರಿ ಬಿಡು, ಏನೋ ಮಾತಾಡ್ತಾನೆ ತಮಾಷೆಯಾಗಿ ಬಿಟ್ಟಾಕು ಅಂತ, ಅದೊಂದೇ ಕಾರಣಕ್ಕೆ ಸರ್ ಸುಮ್ನಾಗಿದ್ದು. ಹಾಕೋದು 2,500 ಟಿ ಶರ್ಟ್ಗಳು 2 ಲಕ್ಷ 3 ಲಕ್ಷ.
ಎಲ್ಲಾ ಬಾಯಿ ಬಿಟ್ರೆ ಸುಳ್ಳು ಅಂತ ಊರಿಗೆ ಗೊತ್ತಲ್ವಾ ಸರ್, ನಿಮ್ಗೆ ಗೊತ್ತಿಲ್ವಾ ಸರ್? ಗೊತ್ತು ಸರ್. ಮತ್ ಹಂಗಿದ್ದಾಗ ದಯವಿಟ್ಟು ಕ್ಲಾಸ್ ನನ್ ಮಗನಿಗೆ ಯಾವತ್ತೂ ಎನ್ಕರೇಜ್ ಮಾಡ್ಬೇಡಿ ಸರ್. ಯಾಕಂದ್ರೆ ಏನಾಗುತ್ತೆ ಗೊತ್ತಾ ಸರ್, ಇದನ್ನ ನಾವೇ ಎನ್ಕರೇಜ್ ಮಾಡಿ ನಾವೇ ಮಾತಾಡಿ ಕೊನೆಗೆ ನಮ್ ಕುತ್ತಿಗೆಗೆ ಬರ್ತಾ ಇದೆ ಸರ್ ಇವೆಲ್ಲ. ಅದು ನಿಮ್ ಮೂಲಕ ನಾನು ಸರ್ ನಮ್ಮ ತಾಯಣ್ಣಿಗೆ ಹೇಳ್ತಾ ಇದೀನಿ, ನಾನು ಇವಾಗವರ್ಗುನು ನಾನು ಯಾರಿಗೂ ಇಂಟರ್ವ್ಯೂ ಕೊಟ್ಟಿಲ್ಲ ಸರ್. ಇವಾಗ್ಲೇ ಕೊಡಕ್ ಸ್ಟಾರ್ಟ್ ಮಾಡ್ತಾ ಇರೋದು. ನೀವು ನನ್ ನೆನ್ನೆ ಫೋನ್ ಮಾಡಿದ್ರಿ ಅಂತ ಫಸ್ಟ್ ನಿಮ್ಗೆ ಫೋನ್ ಮಾಡಿ ನಾನು ಮಾತಾಡ್ತಾ ಇರೋದು ನಿಮ್ಮ ಹತ್ರ. ದಯವಿಟ್ಟು ಸರ್ ಇದು ನಿಮ್ಮಿಂದಾನೇ ಸ್ಟಾರ್ಟ್ ಆಗ್ಲಿ ಸರ್. ದಯವಿಟ್ಟು ಈ ಕಿತ್ತೋದ್ ನನ್ನ ಮಗನ್ಗೆ ಇನ್ನ ಯಾವ್ದೇ ಕಾರಣಕ್ಕೂ ಪ್ರೋತ್ಸಾಹ ಕೊಡ್ಬೇಡಿ ಸರ್. ಖಂಡಿತವಾಗ್ಲು ಥ್ಯಾಂಕ್ ಯು ನಿಮ್ಮ ಒಂದಷ್ಟು ಮಾತುಗಳನ್ನ ಹಾಡಿದ್ದಕ್ಕೆ. ಹಾಗೇನೆ ಕನ್ನಡ ಇಂಡಸ್ಟ್ರಿ ಬಗ್ಗೆ ಆಗಿರ್ಬೋದು, ಕನ್ನಡ ನಟರ ಬಗ್ಗೆ ಆಗಿರ್ಬೋದು, ನೀವು ಇಟ್ಕೊಂಡಿರುವಂತಹ ಗೌರವಕ್ಕೆ ನಮ್ಮ ಸಪೋರ್ಟ್ ಕೂಡ ಇದ್ದೇ ಇರುತ್ತೆ. ಥ್ಯಾಂಕ್ ಯು ಸರ್. ನಾನು ಇನ್ನೊಂದು ವಿಷಯ ಹೇಳ್ಬಿಡ್ತೀನಿ ಸರ್. ಸರ್ ಹೇಳಿ ಸರ್. ನಾನ್ ರಾಜಣ್ಣನ ಒಬ್ಬನ ನೋಡಿಲ್ಲ ಸರ್, ನನ್ ದೊಡ್ಡ ಅಭಿಮಾನಿ ಸರ್. ಇವಾಗ ನಾನು ಫೋನ್ ಮಾಡ್ತೀರಾ ಅನ್ಕೊಳ್ಳಿ, ಯಾರು ಸರ್ ಕಾಲ್ ಇರೋದು ನಂದು? ರಾಜ್ಕುಮಾರ್ ಸರ್ ಅಲ್ವಾ ಸರ್? ಹೌದು. ನಾವ್ ಅಂತ ವ್ಯಕ್ತಿಗಳನ್ನ ನೋಡಿ ಬೆಳ್ದಿರೋರು ಸರ್. ಅಂಬರೀಷ್ ಅಣ್ಣ ಆಗಿರ್ಬೋದು, ವಿಷ್ಣು ಸರ್ ಆಗಿರ್ಬೋದು, ಸುದೀಪ್ ಸರ್ ಆಗಿರ್ಬೋದು, ದರ್ಶನ್ ಸರ್ ಆಗಿರ್ಬೋದು, ದುನಿಯಾ ವಿಜಯ್ ಸರ್ ನಮ್ಮವ್ರು ಸರ್. ನಮ್ಮವ್ರನ್ನ ಬಿಟ್ಕೊಟ್ಟಾಗ ತಡ್ಕೊಳಕ್ ಆಗಲ್ಲ ಸರ್. ಹೌದು. ಅದನ್ನ ನೀವ್ ಸ್ವಲ್ಪ ಮನ್ಸಲ್ಲಿ ಇಟ್ಕೊಂಡು ಇಂತ ಕಿತ್ತೋದ್ ನನ್ ಮಕ್ಕಳಿಗೆ ಚೊಪ್ಲಿಲಿ ಹೊಡೆದು ಚೊಪ್ಲಿ ಇಡೋ ಜಾಗದಲ್ಲೂ ಇಡಬಾರ್ದೆ, ಇನ್ನ ಸ್ವಲ್ಪ ದೂರ ಇಟ್ರೆ ತುಂಬಾ ಒಳ್ಳೇದಾಗುತ್ತೆ ಸರ್. ಖಂಡಿತವಾಗ್ಲು ಸರ್, ನಮ್ ಪ್ರಯತ್ನ ಏನಿದೆಯೋ ಖಂಡಿತವಾಗ್ಲೂ ನಮ್ದು ಇದ್ದೇ ಇರುತ್ತೆ. ಯಾವುದೇ ಒಂದು ಒಳ್ಳೆ ಕೆಲಸ ಮಾಡಕ್ ಹೊರಟ್ರು ಕೂಡ ನಮ್ಮ ಸಪೋರ್ಟ್ ಅಂತೂ ಇದ್ದೇ ಇರುತ್ತೆ. ಈಗ ನೀವು ಒಂದಷ್ಟು ಜನ ಸಪೋರ್ಟ್ ಆಗಿ ನಿಂತಿದ್ದೀರಾ ಕೂಡ ಒಂದೊಳ್ಳೆ ಕೆಲಸವನ್ನ ಮಾಡೋದಕ್ಕೆ, ಅದಕ್ಕೆ ನಮ್ಮ ಬೆಂಬಲ ಕೂಡ ಇರುತ್ತೆ. ಥ್ಯಾಂಕ್ ಯು ನಿಮ್ಮ ಮಾತುಗಳನ್ನ ಒಂದಷ್ಟು ಶೇರ್ ಮಾಡಿದ್ದಕ್ಕೆ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.